ಸಿದ್ದರಾಮಯ್ಯನವರು ಈಗಲೂ ಹೇಳ್ತಾ ಇರುವಂಥದ್ದು ಇದು ರಾಜಕೀಯ ಷಡ್ಯಂತ್ರದ ಫಲ ಅಷ್ಟೇ ಅನ್ನುವಂಥದ್ದು ಈಗ ಅವರು ಅದು ನಿಜ ಅಂದರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಇಂಥ ಒಂದು ಫ್ರೀ ಆಗಿರುವಂಥದ್ದು ಓಪನ್ ಸೋರ್ಸ್ ಅಲ್ಲಿ ಅವರ ತನಿಖೆ ಮೂಲಕ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಅವರ ಹೇಳಿಕೆ. ನೈತಿಕ ಹೊಣೆ ಹೊರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ. ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬಹುದು. ಆದರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು CBI ಅಥವಾ ಒಂದು ED ಮೂಲಕ ನಿಮಗೆ ನೀವು ಇನ್ನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಸರ್, ಈಗ ಮೂಡ ಕ್ಲೀನ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಸರ್. ಯಾಕೆ ಈ 140 ಆಸ್ತಿ ಜಪ್ತಿಯಾಗಿದೆ, ಮೂಡ ಕ್ಲೀನ್ ಆಗ್ತದೆ. ಇದು ಈಗಾಗಲೇ ಹೇಳಿದ್ರು, ಮೊದಲನೇ ಹಂತ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಪ್ರಕ್ರಿಯೆ, ಎಷ್ಟು ಸುಲಭವಾಗಿ ಆಗೋದಿಲ್ಲ. ಮತ್ತೆ ಅನೇಕ ದಶಕಗಳಿಂದ ಇಂಥ ಒಂದು ಷಡ್ಯಂತ್ರ ಇರ್ಬೋದು, ಇಂಥ ಒಂದು ಭ್ರಷ್ಟ ಏನು ಬೆಳವಣಿಗೆಯನ್ನು ನೀವು ನೋಡ್ತಾ ಬಂದಿದ್ದೀವಿ ನಮ್ಮ ಮೂಡಾದಲ್ಲಿ. ಸೊ ಇದಕ್ಕಾಗಿ ಅದನ್ನ ಪೂರ್ತಿ ಕ್ಲೀನಪ್ ಮಾಡೋಕ್ಕೆ ಒಂದಷ್ಟು ವರ್ಷಗಳು ಆಗುತ್ತೆ. ಆದರೆ ಕೆಲವು ಏನು ನಿರ್ದೇಶನಗಳು ತಗೊಂಡಿದ್ದಾರೆ ಅದು ನಾವು ಸ್ವಾಗತ ಮಾಡ್ತೀವಿ. ಅಂತ್ಯಕ್ಕೆ ಏನು ಸೈಟ್ಗಳು, ಬಡಾವಣೆಗಳು, ಇದು ಸಂಬಂಧಪಟ್ಟಿರುವಂಥದ್ದು ಸ್ಥಳೀಯ ಏನು ಪಟ್ಟಣ ಪಂಚಾಯತ್ ಇರ್ಬೋದು, ನಗರಸಭೆ ಇರ್ಬೋದು, ಅಥವಾ ನಮ್ಮ ಇಡೀ MCCಗೆ ಏನು ಆ ಬಡಾವಣೆಗಳು ಕೊಡ್ತಾ ಇರೋದು ಅದು ಸ್ವಾಗತ ಮಾಡ್ತೀವಿ. ಆದರೂ ಸಹ ಅದು ಇಲ್ಲಿಗೆ ಅಂತ್ಯ ಅಲ್ಲ, ಇನ್ನು ಅದರ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲವು ಹಿನ್ನಡೆ ಆಗಿದ್ದಾವೆ. ಅಲ್ಲಿ ಮೂಡ ಕಲೆಕ್ಟ್ ಮಾಡಿರುವಂಥ ಸೆಸ್ಸು ಇರ್ಬೋದು, ಅದು ಕೂಡ ಅದನ್ನ ಉಪಯೋಗಿಸಿಲ್ಲ. ಬರೀ ಒಂದು ಏನು ನಮ್ಮ ಬೋರ್ವೆಲ್ ಇದು ನಿರ್ಮಾಣ ಮಾಡಿದ ನಂತರ ಅವರು ಸೈಟನ್ನು ಕೊಟ್ಟಿದ್ದಾರೆ. ಅಲ್ಲಿ UGD ಇಲ್ಲ, ವಿದ್ಯುತ್ ಇಲ್ಲ, ಇತ್ಯಾದಿ ಎಲ್ಲ ಇಲ್ಲ. ಸೊ ಇದು ಕ್ಲೀನಪ್ ಮಾಡೋದು ಭಾಳ ಒಂದು ಸಮಯ ಆಗುತ್ತೆ. ಮತ್ತು ಅದು ನಮ್ಮ ಅಲ್ಲಿ ಸಂಗ್ರಹಿಸಿರುವಂಥದ್ದು ಸೆಸ್ಸು ಕೂಡ ಎಲ್ಲಿ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡಲೇಬೇಕು. ಯಾಕಂದರೆ ಸ್ಥಳೀಯರು ಆ ಸೆಸ್ ಕಟ್ಟಿರೋದು ಇಂಥ ಸೌಲಭ್ಯಗಳು ಕೊಡೋದಕ್ಕೆ. ಸೊ ಅದು ಕೂಡ ನಾವು ಒಂದು ತನಿಖೆ ಆಗಬೇಕಾಗಿದೆ.